ಸ್ನೇಹಿತರೆ, ಈ ಒಂದು ಕಾರ್ಡ್ ಇದ್ರೆ ರೈಲು, ಬಸ್ ಪ್ರಯಾಣ ಆಗಿರ್ಬೋದು, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ನಿಮಗೆ ರಿಯಾಯಿತಿ ಸಿಗುತ್ತೆ. ತುಂಬಾ ಕಷ್ಟದ ಸಮಯದಲ್ಲಿ ನಿಮ್ಮ ಹಣವನ್ನ ಕೂಡ ಉಳಿಸುತ್ತೆ. ಸರ್ಕಾರಿ ಅಥವಾ ಖಾಸಗಿ ಕಚೇರಿಗಳಲ್ಲಿ ನಿಮಗೆ VIP ಟ್ರೀಟ್ಮೆಂಟ್ ಕೊಡಿಸುವಂತ ಒಂದು ಮ್ಯಾಜಿಕ್ ಕಾರ್ಡ್ ಅಂತ ಹೇಳ್ಬೋದು. ಎಸ್, ಅದೇ ಸೀನಿಯರ್ ಸಿಟಿಜನ್ ಕಾರ್ಡ್. ಹಾಗಾದ್ರೆ ಈ ಕಾರ್ಡ್ ಇಂದ ಏನೆಲ್ಲ ಲಾಭ ಇದೆ, ಯಾರಿಗೆಲ್ಲ ಇದು ಸಿಗುತ್ತೆ, ಈ ಕಾರ್ಡ್ಗೆ ಹೇಗಪ್ಪ ಅರ್ಜಿಯನ್ನ ಸಲ್ಲಿಸೋದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ನಮ್ಮ ಮನೆಯ ಹಿರಿಯರು ಅಂತಂದ್ರೆ ಅವರು ಬರೀ ವಯಸ್ಸಾದವರಲ್ಲ ಅಲ್ವಾ. ಸೊ ನಮ್ಮ ಇಡೀ ಮನೆಗೆ ಒಂದು ದೊಡ್ಡ ಆಧಾರ ಸ್ತಂಭ ಇದ್ದಂಗೆ. ಜೀವನ ಪೂರ್ತಿ ಮಕ್ಕಳಿಗಾಗಿ, ಸಂಸಾರಕ್ಕಾಗಿ ದುಡಿದು ದಣಿದಿರುವಂತ ಅವರು 60 ವರ್ಷದ ನಂತರ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನ ತುಂಬಾ ನೆಮ್ಮದಿಯಾಗಿ, ಗೌರವದಿಂದ ಕಳೀಬೇಕು ಅನ್ನೋದು ನಮ್ಗೆಲ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಸೊ ಇದೇ ಉದ್ದೇಶದಿಂದ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಸೀನಿಯರ್ ಸಿಟಿಜನ್ ಕಾರ್ಡ್ ಅನ್ನುವಂಥ ಒಂದು ವಿಶೇಷ ಸೌಲಭ್ಯವನ್ನ ತಂದಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾದ್ರೆ ಏನಿದು ಸೀನಿಯರ್ ಸಿಟಿಜನ್ ಕಾರ್ಡ್? ಈ ಕಾರ್ಡ್ನಿಂದ ಏನೆಲ್ಲ ಬೆನಿಫಿಟ್ ಇದೆ? ಸೊ ನಮ್ಮ ತಂದೆ ತಾಯಿಯಂದ್ರಿಗೆ ಹೇಗೆ ಈ ಒಂದು ಸೀನಿಯರ್ ಸಿಟಿಜನ್ ಕಾರ್ಡನ್ನು ಮಾಡಿಸುವಂಥದ್ದು, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ರು ಅಂತಂದ್ರೆ. ಸೊ ಮೊದಲನೇದಾಗಿ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ತುಂಬಾ ಜನ ಸೀನಿಯರ್ ಸಿಟಿಜನ್ ಕಾರ್ಡ್ ಇದು ಬರೀ ವಯಸ್ಸಿನ ದಾಖಲೆಗೆ ಅಷ್ಟೇ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಇದು 60 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರಿಗಾಗಿ ಸರ್ಕಾರ ನೀಡುವಂತ ಒಂದು ಅಧಿಕೃತ ಗುರುತಿನ ಚೀಟಿಯಾಗಿದೆ. ಅಂದ್ರೆ ರೈಲ್ ಆಗಿರ್ಬೋದು, ಬಸ್ ಪ್ರಯಾಣ ಮಾಡ್ತೀರಾ, ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಕೆಲಸಗಳಿಗಾಗಿರ್ಬೋದು, ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಒಂದು ರಿಯಾಯಿತಿ, ವಿಶೇಷ ಸೌಲಭ್ಯವನ್ನ ಪಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನ ಒಂದು ಕಷ್ಟದ ಸಮಯದಲ್ಲಿ ಇದರಿಂದ ನಿಮ್ಮ ಹಣ ಉಳಿಸುತ್ತೆ ಸ್ನೇಹಿತರೆ. ಅಥವಾ ನಿಮ್ಗೆ ಏನಾದ್ರೂ ಖಾಸಗಿ ಕಚೇರಿ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗಬೇಕು ಅಂತಂದ್ರೆ VIP ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಹಾಗಾಗಿ ಇದನ್ನ ನಾವು ಮ್ಯಾಜಿಕ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಈಗ ಈ ಒಂದು ಹಿರಿಯ ನಾಗರಿಕರ ಕಾರ್ಡ್ ನಿಂದ ಸಿಗುವಂತ ಬಂಪರ್ ಲಾಭಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಪ್ರಯಾಣದಲ್ಲಿ ಭಾರಿ ರಿಯಾಯಿತಿ ಸಿಗುತ್ತೆ. ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ KSRTC ಆ ಒಂದು ಬಸ್ಗಳಲ್ಲಿ ಪ್ರಯಾಣಿಸುವಾಗ ಟಿಕೆಟ್ ದರದಲ್ಲಿ ನೇರವಾಗಿ ಒಂದು 25% ವರೆಗೆ ರಿಯಾಯಿತಿ ಸಿಗುತ್ತೆ. ಅಷ್ಟೇ ಯಾಕೆ, ರೈಲು ಪ್ರಯಾಣದಲ್ಲಿ ಹಿರಿಯ ನಾಗರಿಕರಿಗಾಗಿ ಟಿಕೆಟ್ ಬುಕ್ಕಿಂಗ್ಗೆ ಪ್ರತ್ಯೇಕ ಕೌಂಟರ್ಗಳಿರುತ್ತೆ. ಅಷ್ಟೇ ಅಲ್ಲ, ರೈಲ್ನಲ್ಲಿ ಕೆಳಮಟ್ಟದ ಸೀಟ್ಗಳನ್ನೇ ಆದ್ಯತೆಯ ಮೇರೆಗೆ ನೀಡಲಾಗುತ್ತೆ ಸ್ನೇಹಿತರೆ. ಅವ್ರಿಗಾಗಿ ನಿಮ್ಗೆ ಇಟ್ಟಿರ್ತಾರೆ. ಇನ್ನು ನೀವು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ, ಏರ್ ಇಂಡಿಯಾದಂತಹ ಕೆಲವು ಪ್ರತಿಷ್ಠಿತ ವಿಮಾನಯಾನ ಸಂಸ್ಥೆಗಳು ಹಿರಿಯ ನಾಗರಿಕರಿಗೆ ಮೂಲ ಪ್ರಯಾಣ ದರದಲ್ಲಿ ಅಂದ್ರೆ ಬೇಸ್ ಫೇರ್ ಅಂತ ಹೇಳ್ತೀವಿ, ಅದರಲ್ಲಿ ವಿಶೇಷ ರಿಯಾಯಿತಿಯನ್ನ ಕೊಡುತ್ತೆ ಸ್ನೇಹಿತರೆ. ಇನ್ನು ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಫಿನಾನ್ಸ್ ವಿಚಾರಕ್ಕೆ ಬರೋದಾದ್ರೆ FD ಮೇಲೆ ಹೆಚ್ಚು ಬಡ್ಡಿ ಸಿಗುತ್ತೆ. ಸೊ ಬ್ಯಾಂಕ್ಗಳಲ್ಲಿ ಮಾಡುವಂತ ಸ್ಥಿರ ಠೇವಣಿ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಸಾಮಾನ್ಯ ಜನರಿಗಿಂತ ಹಿರಿಯ ನಾಗರಿಕರಿಗಾಗಿ 0.5% ಅಷ್ಟು ಹೆಚ್ಚಿನ ಬಡ್ಡಿ ದರ ಸಿಗುತ್ತೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಪಾವತಿಸುವಂತ ಹಿರಿಯ ನಾಗರಿಕರಿಗಾಗಿ ಸಾಮಾನ್ಯರಿಗಿಂತ ತೆರಿಗೆ ವಿನಾಯಿತಿಯ ಮಿತಿ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ಅಂತ ಹೇಳ್ತೀವಿ, ಅದು ಹೆಚ್ಚಿರುತ್ತೆ ಸ್ನೇಹಿತರೆ. ಇನ್ನು ಪಿಂಚಣಿ ವಿಚಾರಕ್ಕೆ ಬರೋದಾದ್ರೆ BPL ಕಾರ್ಡ್ ಹೊಂದಿರುವಂತಹ ಹಿರಿಯರಿಗೆ ಸಂಧ್ಯಾ ಸುರಕ್ಷಾ ಅಥವಾ ವೃದ್ಧಾಪ್ಯ ವೇತನದಂತ ಮಾಸಿಕ ಪಿಂಚಣಿ ಸೌಲಭ್ಯ ಪಡೆಯೋದಕ್ಕೆ ಈ ಕಾರ್ಡ್ ತುಂಬಾ ಒಂದು ದೊಡ್ಡ ದಾಖಲೆಯಾಗಿ ಕೆಲಸ ಮಾಡುತ್ತೆ. ಇನ್ನು ನಾವು ಹೆಲ್ತ್ ಕೇರ್ ಸೆಕ್ಟರ್ಗೆ ಬರೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗಿಲ್ಲ. ಹಿರಿಯ ನಾಗರಿಕರಿಗಾಗಿಯೇ ಪ್ರತ್ಯೇಕ ಸಾಲುಗಳಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಖಾಸಗಿ ಆಸ್ಪತ್ರೆ ವಿಚಾರಕ್ಕೆ ಬರೋದಾದ್ರೆ ಸೊ ನೀವು ಪ್ರೈವೇಟ್ ಹಾಸ್ಪಿಟಲ್ಗಾಗಿರ್ಬೋದು ಅಥವಾ ಲ್ಯಾಬ್ಗಳಲ್ಲಿ ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಚಿಕಿತ್ಸಾ ವೆಚ್ಚದಲ್ಲಿ 10% ಇಂದ 30% ವರೆಗೆ ನಿಮಗೆ ರಿಯಾಯಿತಿ ಸಿಗುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ಕಾರ್ಡ್ ಅಲ್ಲ ಸ್ನೇಹಿತರೆ. ಸೊ ಆಯುಷ್ಮಾನ್
ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನಿಮಗೆ ಆದ್ಯತೆ ಸಿಗುತ್ತೆ ಸ್ನೇಹಿತರೆ. ಸೊ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಇದ್ರೂ ಕೂಡ ಹಿರಿಯ ನಾಗರಿಕರು ದೀರ್ಘಕಾಲ ಕಾಯುವಂತಿಲ್ಲ. ಸೊ ಅವರ ಕೆಲಸಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಇನ್ನು ಕೋರ್ಟ್ ವಿಚಾರಕ್ಕೆ ಬರೋದಾದ್ರೆ ಕೋರ್ಟ್ ಅಲ್ಲಿ ಹಿರಿಯ ನಾಗರಿಕರ ಪ್ರಕರಣಗಳನ್ನ ಆದ್ಯತೆ ಮೇಲೆ ಶೀಘ್ರವಾಗಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನು ಈ ಕಾರ್ಡ್ ಪಡೆಯೋದಕ್ಕೆ ಕೆಲವು ಅರ್ಹತೆಗಳು ಬೇಕಾಗುತ್ತೆ. ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ನಿಮ್ಮ ವಯಸ್ಸು ಕಡ್ಡಾಯವಾಗಿ 60 ವರ್ಷ ತುಂಬಿರಬೇಕು ಸ್ನೇಹಿತರೆ. ಇನ್ನು ವಿಕಲಚೇತನ ಆಗಿರ್ಬೋದು, ಹಿರಿಯ ನಾಗರಿಕರು ಕೂಡ ಈ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ಆಗಿದ್ರಿ, 60 ವರ್ಷ ಮೇಲ್ಪಟ್ರಿ ಅಂತಂದ್ರೆ ನಿಮಗೂ ಕೂಡ ಸೀನಿಯರ್ ಸಿಟಿಸನ್ ಕಾರ್ಡ್ ಸಿಗುತ್ತೆ. ಹಾಗಾದ್ರೆ ಮೇಡಮ್ ಅರ್ಜಿ ಸಲ್ಲಿಸ್ತೀವಿ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಕೂಡ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಜನನ ಪ್ರಮಾಣ ಪತ್ರ ಅಥವಾ ವಯಸ್ಸಿನ ಪುರಾವೆ, SSLC ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ಓಕೆ. ಇನ್ನು ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ, ರೇಷನ್ ಕಾರ್ಡು, ಅದರ ಜೊತೆಗೆ ಇತ್ತೀಚಿನ ನಿಮ್ಮ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಸೊ ಅಸಲಿಗೆ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಪೋಷಣೆ ಆಗಿರ್ಬೋದು, ಕಲ್ಯಾಣ ಕಾಯ್ದೆಯ ಅಡಿಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಈ ಕಾರ್ಡ್ ಅನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ದೆಹಲಿ ಸರ್ಕಾರಗಳು ತಮ್ಮದೇ ಆದಂತ ಪ್ರತ್ಯೇಕ ಕಾರ್ಡ್ಗಳನ್ನ ನೀಡ್ತಾ ಇದೆ ಸ್ನೇಹಿತರೆ. ಈಗ ನೀವು ಕರ್ನಾಟಕದಲ್ಲಿದ್ದೀರಾ ಅಂತಂದ್ರೆ ಆಫ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದಾದ್ರೆ ನಿಮ್ಮ ಒಂದು ಹತ್ತಿರದ ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನವನ್ನಾಗಿರ್ಬೋದು, ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ಕೊಡಬಹುದು. ಇಲ್ಲ ನಿಮ್ಮ ತಾಲೂಕಾಗಿರ್ಬೋದು, ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ತೆರಳಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಾನು ಆಗ್ಲೇ ಡಾಕ್ಯುಮೆಂಟ್ಸ್ ಹೇಳಿದೆ ಅಲ್ಲ, ಅದೆಲ್ಲವನ್ನ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಬೇಡಪ್ಪ ಮನೆಯಲ್ಲೇ ಕೂತು ನಾನು ಆನ್ಲೈನ್ ಅಲ್ಲೇ ಅರ್ಜಿ ಸಲ್ಲಿಸ್ತೀನಿ ಅಥವಾ ಮಕ್ಕಳ ಹತ್ರ ಮಾಡಿಸ್ತೀವಿ ಅಂತಂದ್ರೆ ಮೊದಲು ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ಗೆ ನೀವು ಮೊದಲನೇದಾಗಿ ಭೇಟಿ ಕೊಡಬೇಕು. ಅದರ ಲಿಂಕ್ ಅನ್ನ ಕೂಡ ನಾನು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಸೊ ಮುಖಪುಟದಲ್ಲಿ ನಿಮಗೆ ವಿಕಲಚೇತನರ ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಇಂಗ್ಲಿಷ್ ಅಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ದ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಹಿರಿಯ ನಾಗರಿಕರ ಗುರುತಿನ ಚೀಟಿಗಾಗಿ ಅರ್ಜಿ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕೇಳಿರುವಂತ ನಿಮ್ಮೆಲ್ಲ ವೈಯಕ್ತಿಕ ವಿವರಗಳು, ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅದರ ಜೊತೆಗೆ ದಾಖಲೆಗಳನ್ನ ಕೂಡ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿ ಅಲ್ಲಿ ಸಬ್ಮಿಟ್ ಅನ್ನುವಂತ ಆಪ್ಷನ್ ಇರುತ್ತೆ. ಸೊ ಅರ್ಜಿ ಯಶಸ್ವಿಯಾಗಿ ಸಲ್ಲಿಕೆಯಾದ ನಂತರ ನಿಮಗೆ ಎಕ್ನಾಲೆಜ್ಮೆಂಟ್ ನಂಬರ್ ಅಂತ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದ ಹಾಗೆ ಎಲ್ಲ ಹಿರಿಯರು ಈ ಒಂದು ಹಿರಿಯ ನಾಗರಿಕ ಕಾರ್ಡ್ ಅನ್ನ ಮಾಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡೆಯುವುದಕ್ಕೆ ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಎಲ್ಲೂ ಕೂಡ ತೊಂದರೆ ಆಗದೆ ಇರೋ ರೀತಿ ಈ ಒಂದು ಕಾರ್ಡ್ ನಿಮಗೆ ಬೆನಿಫಿಟ್ ಆಗುವಂಥದ್ದು. ಸೊ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರಲ್ಲ, ಫ್ರೀ ಆಗಿ ನೀವು ಮಾಡಿಸ್ಬೋದು. ಆದ್ರೆ ನೀವು ಯಾವ್ದಾದ್ರು ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋದಾಗ ಅವರು ಅರ್ಜಿ ಹಾಕಿ ಕೊಡೋದಕ್ಕೆ ಅಥವಾ ಪ್ರಿಂಟ್ ತೆಗೆಯೋದಕ್ಕೆ ಸ್ವಲ್ಪ ಮೊತ್ತದ ಹಣವನ್ನ ಸರ್ವಿಸ್ ಚಾರ್ಜ್ ಆಗಿ ತೆಗೆದುಕೊಳ್ಬಹುದು ಅಷ್ಟೇ ಸ್ನೇಹಿತರೆ. ಇನ್ನೊಂದು ನಿಮಗೆ ಮುಖ್ಯವಾದಂತ ವಿಚಾರ ಹೇಳಲೇಬೇಕು, ಈ ಸೌಲಭ್ಯ ಇರೋದು ಕೇವಲ ಕರ್ನಾಟಕದ ಕಾಯಂ ನಿವಾಸಿಗಳಿಗೆ ಮಾತ್ರ ಸ್ನೇಹಿತರೆ. NRIಗಳು ಇದಕ್ಕೆ ಅರ್ಜಿಯನ್ನ ಹಾಕೋದಕ್ಕೆ ಬರಲ್ಲ ಸ್ನೇಹಿತರೆ. ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ದಾಖಲೆಗಳೆಲ್ಲ ಸರಿಯಾಗಿದ್ರೆ ಒಂದು 15ರಿಂದ 30 ದಿನಗಳ ಒಳಗಡೆ ನಿಮ್ಮ ಕಾರ್ಡ್ ನಿಮ್ ಕೈಗೆ ಸಿಗುತ್ತೆ. ಸೊ ಒಂದು ವೇಳೆ ನಿಮ್ಮ ಕಾರ್ಡ್ ಏನಾದ್ರೂ ಕಳೆದು ಹೋದ್ರೆ ಟೆನ್ಷನ್ ಆಗಬೇಡಿ. ನಿಮ್ಮ ಹಳೆಯ ವಿವರಗಳನ್ನ ಕೊಟ್ಟು ಬೇಕಿದ್ರೆ FIR ಪ್ರತಿಯನ್ನ ಸೇರಿಸಿ ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲಿ ನೀವು ಇನ್ನೊಂದು ಕಾರ್ಡ್ ಅನ್ನ ಸುಲಭವಾಗಿ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಇದು ನೀವು ಕರ್ನಾಟಕದಲ್ಲಿ ಪಡೆದಂತ ಕಾರ್ಡ್ ಅನ್ನ ದೇಶಾದ್ಯಂತ ವಯಸ್ಸಿನ ಪುರಾವೆಯಾಗಿ ಅಂದ್ರೆ ಏಜ್ ಪ್ರೂಫ್ ಆಗಿ ಕೂಡ ಬಳಸಬಹುದು. ಸೊ ನೋಡಿದ್ರಲ್ವಾ, ಈ ಒಂದು ಕಾರ್ಡ್ ನಮ್ಮ ಮನೆಯ ಹಿರಿಯರ ಬದುಕನ್ನ ಎಷ್ಟು ಸುಲಭ ಮಾಡುತ್ತಲ್ವಾ. ಸೊ ಕಾರ್ಡ್ ಬಂದ ಮೇಲೆ ಅದನ್ನ ಲ್ಯಾಮಿನೇಷನ್ ಮಾಡಿಸಿ ಯಾವಾಗ್ಲೂ ಜೊತೆಯಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ. ಎಲ್ಲೇ
ಟ್ರಾವೆಲ್ ಮಾಡ್ತೀರಾ, ಎಲ್ಲೇ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತಂದ್ರೂ ಕೂಡ ಸೊ ಈ ಒಂದು ಮಾಹಿತಿ ನಿಮ್ಮ ಮನೆಯವರಿಗೆ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ, ಫ್ಯಾಮಿಲಿ ಮೆಂಬರ್ಸ್ಗೂ, ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಮಾಹಿತಿ ಸಿಕ್ಕದಂಗೆ ಆಗುತ್ತೆ. ಎಷ್ಟೊಂದು ಜನ ಇನ್ನೂ ಕೂಡ ಸೀನಿಯರ್ ಸಿಟಿಸನ್ ಕಾರ್ಡನ್ನು ಮಾಡಿಸಿರೋದಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ಕೇಳ್ಬೋದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಹಾಗಿದ್ರೆ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.